ಹಾಯ್. ಸೊ ಇವತ್ತು ಬ್ಯಾಟಲ್ ಗ್ರೌಂಡ್ಸಿನ ಪ್ರೀ ರಿಜಿಸ್ಟರ್ ಏನಾಗಿದೆ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ. ಸೊ ಎಲ್ಲರೂ ಡೌನ್ಲೋಡ್ ಮಾಡ್ತಿದ್ದಾರೆ ಆ್ಯಂಡ್ ನಿಮಗೆ ಏನಾದರೂ ಡೌನ್ಲೋಡ್ ಹೇಗೆ ಮಾಡಬೇಕು ಅಂತ ಅರ್ಥ ಆಗಲಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಿಮಗೆ ಟ್ಯೂಟೋರಿಯಲ್ ತೋರಿಸ್ತೀನಿ. ಹೇಗೆ ನೀವು ಪಬ್ಜಿಯನ್ನು ಪ್ಲೇಸ್ಟೋರಲ್ಲಿ ಸಿಗಲಿಲ್ಲ ಅಂದರೂ ಬೇರೆ ಕಡೆಯಿಂದ ಹೇಗೆ ಡೌನ್ಲೋಡ್ ಮಾಡ್ಬೋದು ಅಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ನೀವು ಫಸ್ಟ್ ಮಾಡಬೇಕಾಗಿರೋದು ಏನಂದರೆ ಪ್ಲೇಸ್ಟೋರ್ಗೆ ಹೋಗಿ ಬ್ಯಾಟಲ್ ಗ್ರೌಂಡ್ಸ್ ಅಂತ ಸರ್ಚ್ ಮಾಡಿ. ನಿಮ್ಗೆ ಅಲ್ಲಿ ಏನಾದರೂ ಇನ್ಸ್ಟಾಲ್ ಮಾಡೋ ಆಪ್ಷನ್ ಬಂದರೆ ತುಂಬ ಒಳ್ಳೆಯದು. ನೀವು ಅಲ್ಲಿಂದಾನೇ ಪ್ಲೇಸ್ಟೋರಿಂದ ಆಫಿಷಿಯಲಾಗಿ ಡೌನ್ಲೋಡ್ ಮಾಡ್ಬೋದು. ಆದರೆ ನಿಮ್ಗೆ ಏನಾದರೂ ಅಲ್ಲಿಂದ ಡೌನ್ಲೋಡ್ ಆಗೋ ಆಪ್ಷನ್ ಸಿಗಲಿಲ್ಲ ಅಂತಂದರೆ ನೀವು ನಿಮ್ಮ ಟೆಲಿಗ್ರಾಮ್ ಆ್ಯಪನ್ನು ಓಪನ್ ಮಾಡಿ ಆ್ಯಂಡ್ ಸರ್ಚ್ ಬರೋಳಗೆ ಟೆಕ್ನಿಕಲ್ ಅಂತಮ್ಮ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ. ಸೊ ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ನಿಮಗೆ ಈ ಚಾನಲ್ ಸಿಗಲಿಲ್ಲ ಅಂದರೂ ಏನು ತೊಂದರೆ ಇಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಲಿಂಕ್ ಹಾಕಿರ್ತೀನಿ. ಸೊ ಈ ಚಾನಲನ್ನು ಬಂದು ಜಾಯ್ನ್ ಆಗಿ ಆ್ಯಂಡ್ ಜಾಯ್ನ್ ಆದ ತಕ್ಷಣ ಇಲ್ಲಿ ನಿಮಗೆ ಫೈಲ್ ಎಕ್ಸ್ಪ್ಲೋರರ್ ಅಂತ ಒಂದು ಫೈಲ್ ಸಿಗ್ತಿರ್ಬೋದು. ಸೊ ಆ ಆ್ಯಪನ್ನು ಫಸ್ಟ್ ಒಂದು ಡೌನ್ಲೋಡ್ ಮಾಡಿ ಆ್ಯಂಡ್ ಡೌನ್ಲೋಡ್ ಆದ ತಕ್ಷಣ ಅದನ್ನು ಇನ್ಸ್ಟಾಲ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಮೇಲ್ಗಡೆ ಎರಡು ಫೈಲ್ ಕಾಣಿಸ್ತಿರ್ಬೋದು. ಮೇಲ್ಗಡೆ ಇರೋದು APK ಫೈಲ್ ಅಂದರೆ ಆ್ಯಪ್ ಫೈಲ್ ಆ್ಯಂಡ್ ಕೆಳಗಡೆ ಇರೋದು OBB ಫೈಲ್ ಅಂದರೆ ಆ ಗೇಮ್ಗೆ ಸಂಬಂಧಿತ ಎಲ್ಲ ಡೇಟಾ ಏನಿದೆ ಅದೇ ಫೈಲ್ ಒಳಗಿರುತ್ತೆ. ಸೊ ಆ ಎರಡು ಫೈಲ್ಗಳನ್ನು ಡೌನ್ಲೋಡ್ ಮಾಡಿ. ಸೊ ಈ ಎರಡು ಫೈಲ್ ಡೌನ್ಲೋಡ್ ಆದ ತಕ್ಷಣ ನೀವು ಈ ಎರಡು ಫೈಲ್ಗಳನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಮೇಲೆ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಎರಡು ಫೈಲ್ ಮ್ಯಾನೇಜರಿನ ಡೌನ್ಲೋಡ್ ಫೋಲ್ಡರ್ ಏನಿದೆ ಅದರೊಳಗಡೆ ಸೇವ್ ಆಗುತ್ತೆ. ಸೊ ಇದನ್ನು ಮಾಡಿದ ತಕ್ಷಣ ನೀವು ಟೆಲಿಗ್ರಾಮ್ ಆ್ಯಪನ್ನು ಕ್ಲೋಸ್ ಮಾಡ್ಬೋದು. ಇದಾದಮೇಲೆ ನೀವು ಫೈಲ್ ಎಕ್ಸ್ಪ್ಲೋರರ್ ಅಂತ ಏನು ಆ್ಯಪ್ ಇನ್ಸ್ಟಾಲ್ ಮಾಡಿದ್ರಿ ಆ ಆ್ಯಪನ್ನು ನೀವು ಈಗ ಓಪನ್ ಮಾಡಬೇಕು. ಆ್ಯಂಡ್ ಅದು ಓಪನ್ ಆದ ತಕ್ಷಣ ನಿಮಗೆ ಮೇಲ್ಗಡೆ ಟಾಪ್ ಲೆಫ್ಟಲ್ಲಿ ಇಂಟರ್ನಲ್ ಸ್ಟೋರೇಜ್ ಅಂತ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಅದರ ತಕ್ಷಣ ನಿಮಗೆ ಡೌನ್ಲೋಡ್ ಫೋಲ್ಡರ್ಸ್ ಹುಡುಕ್ಬೇಕು. ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಎಲ್ಲಿದೆ ಅಂತ ಹೇಳಿ ನನ್ನ ಕಡೆ ಇಲ್ಲಿ ಮೇಲೆ ಟಾಪ್ ಮೇಲೆ ಡೌನ್ಲೋಡ್ ಫೋಲ್ಡರ್ ಅಂತ ಇದೆ, ಅದನ್ನು ಓಪನ್ ಮಾಡ್ತೀನಿ. ಆ್ಯಂಡ್ ಇದ್ರೊಳಗಡೆ ನೀವು ಎರಡು ಫೈಲ್ಗಳನ್ನು ಏನು ಸೇವ್ ಮಾಡಿರ್ತೀರ PUBG ಫೈಲು, ಆ ಎರಡು ಫೈಲ್ಗಳು ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಈ ಎರಡು ಫೈಲ್ ಒಳಗೆ ನಿಮಗೆ ಒಂದು APK ಫೈಲ್ ಇರುತ್ತೆ. ಸೊ ಈ ಪಿಕ್ಚರ್ ಎಲ್ಲ ಇರುತ್ತೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಬೇಕು. ಆ್ಯಂಡ್ ಈ ಇನ್ಸ್ಟಾಲ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಬೋದು. ಆ್ಯಂಡ್ ಇನ್ಸ್ಟಾಲ್ ಆದ ತಕ್ಷಣ ನೀವು ಇದನ್ನು ಒಂದು ಸಲ ಓಪನ್ ಮಾಡಬೇಕು. ಒಂದು ಸಲ ಓಪನ್ ಮಾಡಿ ಕ್ಲೋಸ್ ಮಾಡಿ. ನಿಮ್ಗೆ ಇನ್ನೂ ಆಡೋಕ್ಕೆ ಬರಲ್ಲ ಇದು, ಯಾಕಂದರೆ ನಾವಿನ್ನೂ ಗೇಮ್ ಫೈಲ್ಸ್ ಇದು ಮಾಡಿಲ್ಲ. ಸೊ ಒಂದು ಸಲ ಓಪನ್ ಮಾಡಿ ಆ್ಯಂಡ್ ತಕ್ಷಣ ಈ ಆ್ಯಪನ್ನು ಕ್ಲೋಸ್ ಮಾಡಿಬಿಡಿ. ಸೊ ಇವಾಗ ವಾಪಸ್ ಅದೇ ಫೈಲ್ಗೆ ಬಂದು ಇನ್ನೊಂದು ಫೈಲ್ ಏನಾಗಿರುತ್ತೆ ನಿಮ್ಮ ಡೌನ್ಲೋಡು ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಆಪ್ಷನ್ಸ್ ಇರುತ್ತೆ, ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾಕ್ಟ್ ಟು ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಇವಾಗ ಓಕೆ ಮಾಡಿ. ಸೊ ಇವಾಗ ಈ ಜಿಪ್ ಫೈಲ್ ಏನಿದೆ ಫೈಲ್ ಫೋಲ್ಡರ್ಗೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಎಕ್ಸ್ಟ್ರಾಕ್ಟ್ ಆದ ತಕ್ಷಣ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಟಾಪ್ ಒಂದು ಫೈಲ್ ಇರುತ್ತೆ com.pubg ಅಂತ ಹೇಳಿ, ಅದನ್ನು ಓಪನ್ ಮಾಡಿ. ಆ್ಯಂಡ್ ಅದು ಓಪನ್ ಆದ ತಕ್ಷಣ ಇನ್ನೊಂದು ಸಲ ಓಪನ್ ಮಾಡಿ. ಆ್ಯಂಡ್ ಆ ಫೈಲ್ ಏನಿರುತ್ತೆ ಆ ಫೈಲನ್ನು ಸೆಲೆಕ್ಟ್ ಮಾಡಿ. ಕೆಳಗಡೆ ಕಟ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ವಾಪಸ್ ಹೋಮ್ ಫೋಲ್ಡರ್ಗೆ ಬನ್ನಿ. ಆ್ಯಂಡ್ರಾಯ್ಡ್ ಅಂತ ಹೇಳಿ ಇನ್ನೊಂದು ಫೋಲ್ಡರ್ ಇರುತ್ತೆ, ಅದನ್ನು ಹುಡುಕಬೇಕು. ಸೊ ಇಲ್ಲಿ ನೋಡ್ಬೋದು ನೀವು ಆ್ಯಂಡ್ರಾಯ್ಡ್ ಅಂತ ಫೋಲ್ಡರ್ ಇದೆ. ಇದರೊಳಗಡೆ OBB ಅಂತ ಹೇಳಿ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ OBB ಒಳಗೆ ನಿಮಗೆ PUBG ಫೋಲ್ಡರ್ ಹುಡುಕಬೇಕು. ಸೊ ಇಲ್ಲಿ com.pubg.imobile ಅಂತ ಒಂದು ಫೋಲ್ಡರ್ ಕಾಣಿಸ್ತಿರ್ಬೋದು ನಿಮಗೆ. ಸೊ ಈ ಫೋಲ್ಡರ್ ಒಳಗಡೆ ಬಂದು ನೀವು ಇದನ್ನು ಪೇಸ್ಟ್ ಮಾಡಬೇಕು. ಪೇಸ್ಟ್ ಆದ ತಕ್ಷಣ ನೀವು ಫೈಲ್ ಎಕ್ಸ್ಪ್ಲೋರರ್ ಮತ್ತೆ ಕ್ಲೋಸ್ ಮಾಡ್ಬೋದು. ಆ್ಯಂಡ್ ಕ್ಲೋಸ್ ಮಾಡಿ ನೀವು PUBG ಆ್ಯಪನ್ನು ಇವಾಗ ಓಪನ್ ಮಾಡ್ಬೋದು. ಆ್ಯಂಡ್ PUBG ಗೇಮ್ ಓಪನ್ ಆದಮೇಲೆ ಒಂದು ಸ್ವಲ್ಪ ಲೋಡ್ ಆಗುತ್ತೆ. ಸೊ ಫಸ್ಟ್ ಟೈಮ್ ಇನ್ಸ್ಟಾಲರ್ ಆ್ಯಂಡ್ ಕಂಪ್ಲೀಟ್ ಲೋಡ್ ಆದಮೇಲೆ ನಿಮಗೆ ಯಾವುದಾದ್ರು ಪರ್ಮಿಷನ್ ಕೇಳಿದ್ರೆ ಅದನ್ನು ಅಲೌ ಮಾಡಿ. ಆ್ಯಂಡ್ ಅದಾದಮೇಲೆ ನಿಮಗೆ ಇನ್ನೂ ಒಂದು ಸ್ವಲ್ಪ ಡೌನ್ಲೋಡ್ ಮಾಡೋಕ್ಕೆ ಕೇಳ್ಬೋದು, ಪರ್ಮಿಷನ್ ಕೇಳ್ಬೋದು. ಇನ್ನಿಷ್ಟು ಡೌನ್ಲೋಡ್ ಇದೆ ಅಂತ ಒಂದು 500-600 MB ಇರುತ್ತೆ. ಸೊ ಅದನ್ನು ಓಕೆ ಮಾಡಿ. ಸೊ ಅದು ಡೌನ್ಲೋಡ್ ಆದ ತಕ್ಷಣ ನಿಮಗೆ PUBG ಗೇಮ್ ಇದೆ ಓಪನ್ ಆಗಿಬಿಡುತ್ತೆ. ಸೊ ಓಪನ್ ಆದಮೇಲೆ ನಿಮಗೆ ರಿಜಿಸ್ಟರ್ ಕೇಳುತ್ತೆ, ಅಂದರೆ ಲಾಗಿನ್ ಮಾಡೋಕ್ಕೆ. ಆ್ಯಂಡ್ ಆವಾಗ ನಿಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೆ ಆಗ್ಬೋದು, ಇನ್ನೂ ನಾವು ರಿಜಿಸ್ಟರ್ ಓಪನ್ ಮಾಡಿಲ್ಲ ಆ ಥರ ಏನಾದರೂ ಸೈನ್ ಬರ್ಬೋದು. ಆ ಥರ ನಿಮ್ಗೆ ಏನಾದರೂ ಬಂದರೆ ನೀವು ಒಂದು ಸ್ವಲ್ಪ ಟೈಮ್ ಬಿಟ್ಟು ಮತ್ತೆ ಒಂದು ಸಲ ಪ್ರಯತ್ನಿಸಿ. ನನಗೂ ಇದೇ ಥರ ಬಂದಿತ್ತು. ನಾವು ಕ್ಲೋಸ್ ಮಾಡಿದ್ದೀವಿ ರಿಜಿಸ್ಟರ್ ಆದ 20 ಮಿನಿಟ್ಸ್ ಆದಮೇಲೆ ನಾನು ರಿಜಿಸ್ಟರ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಆವಾಗ ಡೈರೆಕ್ಟ್ ರಿಜಿಸ್ಟರ್ ಆಯಿತು. ಸೊ ನೀವು ಕೂಡ ಅದನ್ನೇ ಟ್ರೈ ಮಾಡಿ ಮತ್ತೊಂದು ಸಲ ರಿಜಿಸ್ಟರ್ ಮಾಡಿದರೆ ನಿಮ್ದು ಆಗೋಗುತ್ತೆ. ಸೊ ಇದು ಸಿಂಪಲ್ಲಾಗಿ ನೀವು ಒಂದು ಸ್ವಲ್ಪ ಸ್ಟೆಪ್ಸ್ ಕಷ್ಟ ಅಂತ ಅನ್ಸ್ಬೋದು, ಕಾಂಪ್ಲಿಕೇಟೆಡ್ ಆಗಿದೆ ಅಂತ. ಆದರೆ ನಾನು ಏನೇನು ಹೇಳಿದ್ದೀನಿ ಅದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿ ನೀವು ಆರಾಮಾಗಿ ಇದನ್ನು ಇನ್ಸ್ಟಾಲ್ ಮಾಡ್ಬೋದು. ಸೊ ಹೋಪ್ಫುಲಿ ನೀವು ಈ ಸ್ಟೆಪ್ಸ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿ ನೀವು ಗೇಮನ್ನು ಇನ್ಸ್ಟಾಲ್ ಮಾಡಿ ಎಂಜಾಯ್ ಮಾಡ್ಬೋದು ಅಂತ ಅನ್ಕೊತೀನಿ. ಬಾಯ್.